ನಾನು ನೋಡಿ ಇದು ನಾನೀಗ ರಾಗಿ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಹೆಲ್ತಿ ಮತ್ತು ವೆಜಿಟೇಬಲ್ಸು ಎಲ್ಲ ಜಾಸ್ತಿ ಹಾಕಿ ಮಾಡೋದ್ರಿಂದ ಮಕ್ಕಳು, ದೊಡ್ಡವರು, ಶುಗರ್ ಇರೋರು ಎಲ್ಲರೂ ತಿನ್ಬೋದು. ತುಂಬ ನಾನು ಹೆಲ್ತಿಯಾಗಿರೋಂಥ ಈ ಉಪ್ಪಿಟ್ಟು ನಾನೀಗ ಮಾಡಿ ತೋರಿಸ್ತೀನಿ. ನಿಮಗೆ ಈಗ ಕ್ಯಾರಿಯರ್ಗೂ ತೊಗೊಂಡು ಹೋಗ್ಬೋದು. ಎಲ್ಲ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ಟಿಫನ್ಗೆ, ರಾತ್ರಿ ಊಟಕ್ಕೆ ಎಲ್ಲ ಟೈಮಲ್ಲೂ ತಿನ್ನೋವಂಥ ಒಂದು ಉಪ್ಪಿಟ್ಟಿದು. ನಾನೀಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೀವು ಮಾಡಿ ನೋಡಿ. ಥ್ಯಾಂಕ್ ಯು. ಅಂದರೆ 1 ಕಪ್ಪು ರವೆ ತೊಗೊಂಡಿದ್ದೀನಿ, 1 ಕಪ್ಪು ನೀವು ರಾಗಿ ಹಿಟ್ಟು. ನೀವು ಯಾವುದೇ ಅಳತೆ ತೊಗೊಳ್ಳಿ, ಹೀಗೆ ತೊಗೋಬೋದು. ಬರೀ ರಾಗಿ ಹಿಟ್ಟಲ್ಲಿ ಮಾಡೋಕ್ಕಾದ ಬೇರೆ ಪ್ರೊಸೀಜರು. ಹೀಗಿನವ್ರು ಅದು ಸ್ವಲ್ಪ ಪೇಷನ್ಸಾಗಿ ಮಾಡಬೇಕು. ಅದು ಬೇಕಾದ್ರೆ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ. ನೀವು ಯಾರಾದರೂ ಬರೀ ರಾಗಿ ಹಿಟ್ಟಲ್ಲಿ ಬೇಕು ಅಂದರೆ ಕಮೆಂಟ್ಸ್ ಕೊಡಿ, ಮಾಡಿ ತೋರಿಸ್ತೀನಿ. ಈಗ ನಾನು 1 ಕಪ್ಪು ರವೆ, 1 ಕಪ್ಪು ಇದು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಬನ್ಸಿ ರವೆ ತೊಗೊಂಡಿದ್ದೀನಿ. ಯಾವ ರವೆ ಯಾರು ತೊಗೋಬೋದು, ಚಿರೋಟಿ ರವೆ ಇಲ್ಲ ಇದು ಮೀಡಿಯಮ್ ರವೆ, ಯಾವ್ದು ಬೇಕಾದ್ರೂ ತೊಗೋಬೋದು. ನನ್ನ ಹತ್ರ ಈಗ ಬೇರೆ ರವೆ ಇರಲಿಲ್ಲ, ಇದೇ ರವೆ ಇತ್ತು. ಬಟ್ ಇದು ಸ್ವಲ್ಪ ಹುರಿದು ಇದ್ದೀನಿ. ಹುರಿದೇ ಇದ್ದರೂ ಪರವಾಗಿಲ್ಲ, ಹುರಿದು ಇದ್ದೀನಿ. ಮತ್ತು ಇದಕ್ಕೆ ನಾನು ತುಂಬ ವೆಜಿಟೇಬಲ್ಸು ಹಾಕಿ ಮಾಡ್ತಾಯಿದ್ದೀನಿ. ಇದು ಎಲೆಕೋಸು, ಇದು ಬೀನ್ಸು, ಮತ್ತು ಇದು ಕ್ಯಾರೆಟು, ಈರುಳ್ಳಿ, ಈ ಕ್ಯಾಪ್ಸಿಕಮ್ಮು, ಎಲ್ಲ ತರಕಾರಿ ಇದ್ದಾಗ ಹಾಕ್ತಾ ಇದ್ದರೂ ಪರವಾಗಿಲ್ಲ. ಬಟ್ ಈಗ ನಾನು ಹಾಕಿ ಮಾಡ್ತಾಯಿದ್ದೀನಿ. ಬಟ್ ಇದು ಒಂದು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ನಿಂಬೆಹಣ್ಣು, ಇಷ್ಟು ನಾನೀಗ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡ್ತೀನಿ ಅಂತ ತೋರಿಸಿ. ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಮಿಕ್ಸ್ ಆಗಿರೋವಂಥದ್ದು. ಸ್ವಲ್ಪ ಕೆಂಪಗಾಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಮತ್ತು ಈರುಳ್ಳಿ, ಶುಂಠಿನೂ ಇಲ್ಲೇ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಹಾಕ್ಕೋಬೇಕು. ಕಲರ್ ಚೇಂಜ್ ಆಗಿದೆ. ಈಗ ಬೀನ್ಸ್ ಸೇರಿಸ್ತಾ ಇದ್ದೀನಿ. ಈಗ ಕ್ಯಾರೆಟು, ಬಟಾಣಿ, ಎಲೆಕೋಸು, ಒಂದು 2 ನಿಮಿಷ ತರಕಾರಿನ ಇಟ್ಬಿಡೋಣ. ಈಗ ಸ್ವಲ್ಪ ಇದಾಗಿದೆ. ಆವಾಗ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ರವೆ ಸೇರಿಸ್ತಾ ಇದ್ದೀನಿ. ರವೆ ಹುರಿಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಹೀಗೆ ಹುರ್ಕೋಬೇಕು. ಈಗ ನಾನು ಹುರಿದಿರೋ ರವೆ ಆದ್ದರಿಂದ ನಾನೀಗ ಒಂದು ನಿಮಿಷ ಹುರಿತೀನಿ. ಆಮೇಲೆ ನೋಡಿ, ರವೆ ಮೊದಲೇ ಹುರಿದಿರೋದು. ಹುರಿಲಿಲ್ಲ ಅಂದರೆ ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಹುರಿದಾದ್ಮೇಲೆ ರಾಗಿ ಹಿಟ್ಟು ಇಲ್ಲೇ ಸೇರಿಸ್ತಾ ಇದ್ದೀನಿ. ಈಗ ಹೀಗೆ ಸ್ವಲ್ಪ ಹೊತ್ತು ಹುರಿಬೇಕು. ಫ್ಲೇಮು ಸಿಮ್ಮಲ್ಲಿರಲಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ರಾಗಿ ಹಿಟ್ಟು ಸ್ವಲ್ಪ ಕಪ್ ಕಲರ್ ಬರುತ್ತೆ, ಮತ್ತು ಒಂದು ಸ್ಮೆಲ್ಲು ಬರುತ್ತೆ. ಒಂದು ಸ್ವಲ್ಪ ಹುರಿಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ರಾಗಿ ಹಿಟ್ಟು ಹುರಿಬೇಕು. ತುಂಬ ಹೆಲ್ತಿ ಟಿಫನ್, ಹೆಲ್ತಿ
ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ರಾತ್ರಿ ಹೊತ್ತಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನನೂ ಮಾಡ್ಕೋಬೋದು. ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿ ತಿನ್ನೋ ಅಂಥ ಒಂದು ಇದು ಕ್ಯಾರಿಯರ್ಗೂ ತೊಗೊಂಡು ಹೋಗ್ಬೋದು. ಮತ್ತು ತುಂಬ ವೆಜಿಟೇಬಲ್ಸ್ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ನೋಡಿ ಇದನ್ನು ಈಗ ಸ್ವಲ್ಪ ಹುರಿತಾ ನಾನೊಂದು ಸಿಂಪಲ್ಲಾಗಿ ಒಂದು ಚಟ್ನಿನೂ ಮಾಡ್ಕೋತೀನಿ. ಇದಕ್ಕೆ ನೋಡಿ ಸ್ವಲ್ಪನೇ ಕಾಯಿ ತುರಿ ತೊಗೊಂಡಿದ್ದು, ನನಗೆ ಒಂದು ಇಬ್ಬರಿಗೆ ಮಾಡ್ತಾ ಇರೋದು, ಜಾಸ್ತಿ ಮಾಡ್ತಾ ಇಲ್ಲ. ನೋಡಿ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ನಾನು ಯಾವಾಗಲೂ ಮನೇಲಿ ಹುರಿದಿಟ್ಕೊಂಡಿರ್ತೀನಿ. ಒಂದೆರಡು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದು ಕಡಲೆಪಪ್ಪು ಊರುಗಡಲೆ ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ ಇದು ಶುಂಠಿ, ಒಂದು ಸ್ವಲ್ಪನೇ ಶುಂಠಿ ತೊಗೊಂಡಿದ್ದೀನಿ. ಎಲ್ಲ ಹಸಿದೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇಷ್ಟು ಹುಣಸೆಹಣ್ಣು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಕ್ತಿದ್ದೀನಿ. ಮತ್ತು ಮೆಣಸಿನ್ಕಾಯಿ 2 ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತೀನಿ. ಕಲಿಸ್ತಾನೆ ಇರಬೇಕು, ಆವಾಗ ಕೈ ಬಿಡ್ದಿರ ಒಂದು ಸ್ವಲ್ಪ ಆವಾಗ ಕಲಿಸ್ತಾ ಇರಬೇಕು. ಆದಷ್ಟು ಫ್ಲೇಮು ಸಿಮ್ಮಲ್ಲಿ ಇರಬೇಕು. ಸಿಮ್ಮಲ್ಲಿ ಮಾಡೋದು ಅದು ತುಂಬಾ ಹೇಳ್ಬೇಕು ಅಂದರೆ ಹೈ ಫ್ಲೇಮಲ್ಲಿ ಮಾಡೋದಕ್ಕಿಂತ ಫ್ಲೇಮಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಅಡುಗೆ ಮಾಡೋ ತುಂಬ ಸಿಮ್ಮಲ್ಲಿ ಮಾಡೋದು ಇದು, ಹೈ ಫ್ಲೇಮಲ್ಲಿ ಮಾಡೋದು ಅಷ್ಟು ಒಳ್ಳೆಯದು ಅಲ್ಲ. ಅಂದರೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಬೇರೆ ಕೆಲಸಗಳು ಮಾಡ್ಕೋಬೋದು, ಅವಾಗ ಕಲಿಸ್ತಾ ಬೇರೆ ಏನಾದ್ರು ಇದ್ದರೆ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಈಗಲೇ ಹುರಿತಾ ಇದ್ವಿ, ನಾನು ಈಗ ಮಿಕ್ಸಿಗೆ ಹಾಕ್ತೀನಿ. ಹಾಕೋದು ಮರ್ತಿದ್ದೆ, ಈಗ ಉಪ್ಪು ಸೇರಿಸಿದ್ದೀನಿ. ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಹಾಗೆ ಹುರಿಬೇಕು. ಟೊಮೆಟೊ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಹಾಕೋಲ್ಲ. ಈಗ 1 ನಿಮಿಷ ಮುಚ್ಚಿಡ್ತೀನಿ. ಟೊಮೆಟೊ ಹಾಕಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಸಿಮ್ಮಲ್ಲೇ ಇಡ್ರಿ ಫ್ಲೇಮು. ಸ್ವಲ್ಪ ಆವಾಗ ತೆಗೆದು ಕಲಿಸ್ಬೇಕು. ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪೆ ಹಾಕಿದ್ದೀನಿ. ಚೇಂಜ್ ಆಗಿದೆ ಸ್ವಲ್ಪ ರಾಗಿ ಹಿಟ್ಟು, ಇಷ್ಟು ಹುರಿದ್ರೆ ಸಾಕು. ಈಗ ಇದಕ್ಕೆ ನೀರು ಹಾಕ್ಬೋದು. ನಾನೀಗ 1 ಕಪ್ಪು ರಾಗಿ ಹಿಟ್ಟಿಗೆ 2 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ರವೆಗೂ ಅಷ್ಟೇ 1 ಕಪ್ಗೆ 2 ಕಪ್ಪಷ್ಟು ನೀರು ಸೇರಿಸಿದ್ದೀನಿ. ಇಷ್ಟು ಹಾಕಿ ಉಪ್ಪು ಎಲ್ಲ ಸೇರಿಸಾಗಿದೆ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತೀನಿ. 4 ಕಪ್ ನೀರು ಸೇರಿಸಿದ್ದೀನಿ. ಈಗ ಮುಚ್ಚಿಟ್ಟು ಸಿಮ್ಮಲ್ಲೇ ಬೇಯಿಸ್ತೀನಿ. ಬೆಂದಿದೆ ಉಪ್ಪಿಟ್ಟು, ಗೊತ್ತಾಗ್ತಾ ಇರ್ಬೋದು, ಕಲರ್ಫುಲ್ಲು ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ನಾನೀಗ ಸರ್ವ್ ಮಾಡ್ತೀನಿ. ನೋಡಿ ಕೊಬ್ಬರಿ ಸೊಪ್ಪು ಹಾಕ್ತಿದ್ದೀನಿ. ಬೇಕು ಅಂದರೆ ಈ ಟೈಮಲ್ಲಿ ನೀವು ತುರಿದಿರೋ ಕೊಬ್ಬರಿ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ಅದು ನಿಮ್ಗೆ ಬೇಕು ಇಷ್ಟ ಇದ್ದರೆ ಹಾಕ್ಕೋಬೋದು. ಮತ್ತು ಸ್ವಲ್ಪ ನಿಂಬೆಹಣ್ಣು ಇಷ್ಟ ಇರೋರು ಸ್ಟವ್ ಎಲ್ಲ ಆಫ್ ಮಾಡಿ ಕೊನೆಯಲ್ಲಿ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೋಬೋದು. ಉಪ್ಪಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರೋದು. ಜಾಸ್ತಿ ಹೆಂಗೆ ಬೇಕೋ ಹಾಗೆ ನೋಡಿ ಈ ಥರ ಸರ್ವ್ ಮಾಡಿ, ಈ ಥರ ಚಟ್ನಿನ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿ ಮತ್ತು ಹೆಲ್ತಿಯಾಗಿ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಎಲ್ಲರೂ ಮಾಡಿ ತಿಂದು ನೋಡಿ ಕಮೆಂಟ್ಸ್ ಕೊಡಿ.